ಇಂಥದ್ದೊಂದು ಅವಕಾಶ ಇದೆ ಅನ್ನೋದು ಇವಾಗ ಎಲ್ರಿಗೂ ಗೊತ್ತಾಗ್ತಿರೋದು. ಒಂದು ಗೃಹ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಪೊಲೀಸರಿಗೆ ಅನುಮತಿಯನ್ನು ಕೊಟ್ಟಿರೋದು ಕೂಡ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ದರ್ಶನ್ ಅವರಿಗೆ ಯಾವ ರೀತಿ ಮುಂದಿನ ಸಂಕಷ್ಟ ಎದುರಾಗುತ್ತಾ, ಮುಂದೆ ಯಾವ ರೀತಿ ಅವರು ಇದು ಮಾಡ್ಬೋದು, ಗೃಹ ಇಲಾಖೆ ಯಾವ ರೀತಿ ಸಂಕಷ್ಟ ಎದುರಾಗೋದು ಅಂದರೆ ಯಾವಾಗ ಸಂಕಷ್ಟ ಎದುರಾಗೋದು ಅಂದರೆ ಒಂದು ವೇಳೆ ಸುಪ್ರೀಂ ಕೋರ್ಟು ಬೇಲ್ ಕೊಟ್ಟರು, ಕರ್ನಾಟಕ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಬೇಲ್ ಕಂಡೀಷನ್ಸ್ ಆಗೋದು ವೈಲೇಷನ್ ಮಾಡಿದ್ರೆ ಅಥವಾ ಬೇಲ್ ಕೊಟ್ಟರು ಸರಿಯಿಲ್ಲ ಅಂತ ಅದನ್ನು ಫೈಂಡಿಂಗ್ಸ್ ಮಾಡಿದ್ರೆ ಸುಪ್ರೀಂ ಕೋರ್ಟು ಫೈಂಡಿಂಗ್ಸ್ ಮಾಡುತ್ತೆ. ಏನು ಎವಿಡೆನ್ಸ್ ಏನಿದೆ ಅವ್ರ ಮೇಲೆ. ಆಮೇಲೆ 2 ಹಂತದ ನ್ಯಾಯಾಲಯಗಳಲ್ಲಿ ಬೇಲು ವಿಚಾರಣೆ ಆಗಿದೆ. ಬೇಲ್ ವಿಚಾರಣೆ, ಸಾಕ್ಷಿ ವಿಚಾರಣೆ ಅಲ್ಲ, ತಿಳ್ಕೊಳ್ಳಿ. ಬೇಲ್ ವಿಚಾರಣೆ ಆಗಿದೆ. ಕೆಳಹಂತದ ನ್ಯಾಯಾಲಯ ಬೇಲ್ ವಿಚಾರಣೆಯಲ್ಲಿ ಕೆಳಹಂತದ ನ್ಯಾಯಾಲಯದ ಆದೇಶ ಏನು, ಕೆಳಹಂತದ ನ್ಯಾಯಾಲಯ ಯಾಕೆ ಬೇಲ್ ರಿಜೆಕ್ಟ್ ಮಾಡ್ತು, ಆ ಕೆಳಹಂತದ ನ್ಯಾಯಾಲಯದ ಬೇಲ್ ರಿಜೆಕ್ಷನ್ ಮಾಡಿದ್ದು ಸರಿ ಇದೆಯಾ, ಅಥವಾ ಹೈಕೋರ್ಟು ಕೆಳಹಂತದಲ್ಲಿ ದೋಷಪೂರಿತಕ್ಕಂಥ ಏನು ದೋಷಪೂರಿತಕ್ಕಂಥ ಏನಾದ್ರೂ ದೋಷಗಳಿದ್ದರೆ ಬೇಲ್ನ ಕನ್ಸಿಡರ್ ಮಾಡೋ ಟೈಮಲ್ಲಿ ಅದು ಕೆಳಹಂತದ ನ್ಯಾಯ ಮಾಡೋದನ್ನ ಕೆಳಹಂತದ ಬೇಲ್ ಕೊಟ್ಟರೆ ಕರೆಕ್ಟ್ ಇದೆ, ಹೈಕೋರ್ಟಲ್ಲಿ ಬೇಲು ಕೊಟ್ಟಿರೋದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತೇಳಿ ಕ್ಯಾನ್ಸಲು ಮಾಡ್ಬೋದು. ಆವಾಗ ದರ್ಶನ್ ಆಟೋಮೆಟಿಕ್ ಜೈಲಿಗೆ ಹೋಗ್ತಾರೆ. ಆದರೆ ನೋಡಿ, ತನಿಖೆ ಆಗುವಾಗ, ಅರೆಸ್ಟ್ ಆಗುವಾಗ ಜೈಲಲ್ಲಿರೋದು ಬೇರೆ ಥರ ಆಗುತ್ತೆ. ಆಮೇಲೆ ತನಿಖೆ ಮುಗಿದ ಮೇಲೆ ಟ್ರಯಲ್ ಆಗಬೇಕಾದ್ರೆ ಬೇಲಲ್ಲಿ ಬೇಲ್ ಬರದೇ ಇರೋದು ಅದು ಬೇರೆ, ಜುಡಿಷಿಯಲ್ಲು ಕಸ್ಟಡಿನೂ ಆಗುತ್ತೆ. ಒಂದು ವೇಳೆ ಆತ ಕನ್ವಿಕ್ಷನ್ ಆದರೆ ಅವನೇನು ಆಚೆಗಡೆ ಮೊದಲಿಂದ ಜೈಲಲ್ಲಿ ಇರ್ತಾನೆ ಆ ದಿನಗಳನ್ನ ಕಳೀತಾರೆ. ಒಂದು ವೇಳೆ ಆತನಿಗೇನೋ ಶಿಕ್ಷೆ ಆದರೆ ಅವನು ಎಷ್ಟು ದಿನ ಜೈಲಲ್ಲಿದ್ದ ಅಷ್ಟು ದಿನ ಕಳೆದು ಉಳಿದ ದಿನ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಕಾರಾಗೃಹದಲ್ಲಿ. ಇಲ್ಲಿ ದರ್ಶನ್ ನಿರ್ದೋಷಿ ಅಂತ ಏನಿನ್ನ ಆಗಿಲ್ಲ. ದರ್ಶನ್ ಈಗ ದೋಷಿ ಅಂದರೆ ದೋಷಿ ಅಂದರೆ ದೋಷಾರೋಪಣ ಪಟ್ಟಿ ಸಲ್ಲಿದೆ. ಈಗ ಸಲ್ಲಿದ ಮೇಲೆ ಈಗ ವಿಚಾರಣೆ ಆದಮೇಲೆ ದರ್ಶನ್ ಕನ್ವಿಕ್ಷನ್ ಆಗ್ಬೋದು, ಇಲ್ಲ ಅಕ್ವಿಟಲ್ಲೂ ಆಗ್ಬೋದು. ಆದರೆ ಬೇಲ್ ಕೊಟ್ಟಿರೋದು ಕರೆಕ್ಟ್ ಇದೆ ಇಲ್ಲ ಅನ್ನೋದಕ್ಕೆ ಸನ್ಮಾನ್ಯ ಸುಪ್ರೀಂ ಕೋರ್ಟ್ 2 ನ್ಯಾಯಾಲಯಗಳ ಆದೇಶನ ಪರಿಶೀಲನೆ ಮಾಡುತ್ತೆ. ಮೊದಲನೇ ನ್ಯಾಯಾಲಯ ಇಲ್ಲಿ ಬೇಲ್ ರಿಜೆಕ್ಟ್ ಆಗಿತ್ತು. ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಈ ಪ್ರಕರಣಕ್ಕೆ 2 ಕಡೆ ಪ್ರಸನ್ನ ಕುಮಾರ್ ಅವರೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರ್ತಾರೆ. ಇಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ವಿಶೇಷವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ ಮಾಡಿರ್ತಾರೆ. ಪ್ರಸನ್ನ ಕುಮಾರ್ ಅವರು ಸುಮಾರು ಟೈಮ್ ನ್ಯಾಯಾಲಯಕ್ಕೆ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಇಲ್ಲಿ ಕೆಲ ಹಂತದಲ್ಲಿ ಸ್ವಲ್ಪ ಸಕ್ಸಸ್ ಆಗ್ತಾರೆ ಅವರು. ಇಲ್ಲಿ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಕೋರ್ಟ್ ರಿಜೆಕ್ಟ್ ಆಗುತ್ತೆ. ಆದರೆ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ನೋಡಿ, ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟಲ್ಲಿ ಬೇಲ್ ರಿಜೆಕ್ಟ್ ಆಗೋದು ಅದು ಒಂಥರ ಫ್ಯಾಕ್ಟ್ಸ್ ಮೇಲಾದರೆ, ಹೈಕೋರ್ಟ್ನಲ್ಲಿ ಕಾನೂನು ರೀತಿಯಲ್ಲಿ ಇದು ಶಿಕ್ಷೆ ಕೊಡಬೇಕಾದಂಥ ಮೆಟೀರಿಯಲ್ ಕಂಡು ಬರಲ್ಲ ಇದ್ದಾಗ ನ್ಯಾಯಾಧೀಶರು ತುಂಬ ಸೂಕ್ಷ್ಮ ಆಗೋದನ್ನ ಪರಿಗಣಿಸ್ತಾರೆ. ಆವಾಗ ಆ ದರ್ಶನ್ ಮೇಲೆ ಏನು ಆರೋಪ ಬರೋದಿಲ್ಲ ಅಂದರೆ, ದರ್ಶನ್ ಮೇಲೆ ಒಬ್ಬನ ಮೇಲೆ ಇಲ್ಲ, ಎಲ್ಲರಿಗೂ ಬೇಲಾಗಿದೆ. ಇಲ್ಲಿ ಪವಿತ್ರ ಗೌಡ A1 ದರ್ಶನ್ A2 ಅಂತ ಏನಿದೆ ಸುಮಾರು ಹೆಸರುಗಳು ತಾವೇನು 7 ಜನ ಅಲ್ಲ 17 ಜನ ಇರಬೇಕು, ಎಲ್ಲರಿಗೂ ಬೇಲಾಗಿದೆ. ಹಂಗಾಗಿ ಈಗ ಸುಪ್ರೀಂ ಕೋರ್ಟಲ್ಲಿ ದರ್ಶನ್ನ ಬೇಲ್ ಭವಿಷ್ಯ ಇದೆ, ಕೇಸ್ ಭವಿಷ್ಯ ಇಲ್ಲ. ದಯಮಾಡಿ ತಾವು ಅದನ್ನು ಸ್ಪ್ಲಿಟ್ ಮಾಡಿ ಹೇಳಬೇಕಾಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.